ಜಂಟಿಯಾಗಿ ಕಾಣಬಹುದು ಸರ್ ಲೋಗನ ಖಂಡಿತವಾಗಿ ಅವರು ಕೂಡ ಬರ್ತಾರೆ ಹೇಳಿದ್ನಲ್ಲ ಮನಸ್ಸಿಗೆ ಸ್ವಲ್ಪ ನೋವು ಮಾಡ್ಕೊಂಡಿದ್ದಾರೆ ಜಾಸ್ತಿ ಆಗಿದೆ ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡಿ ಬರ್ತಾಳೆ ಅವರು ಖಂಡಿತವಾಗಿ ಬರ್ತಾಳೆ ಅವಳ ಜೊತೆಗೆ ನಮ್ಮ ಜೊತೆಗೆ ಎಲ್ಲ ಕಾರ್ಯದಲ್ಲಿ ಕೊಡುತ್ತಾಳೆ ಮತ್ತು ನಾವು ಈ ಬಾರಿ ಬಾಗಲಕೋಟೆಯ ಗೆದ್ದೆ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸ್ತೀವಿ. ಈ ಬೆಳವಣಿಗೆಗಳಿಂದ ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷ ಇದಕ್ಕೆ ತಾವು ಒಬ್ಬ ಪತಿಯಾಗಿ ಯಾವ ರೀತಿಯಾಗಿ ಅವರಿಗೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಲೋಗೋ ಕರೆಕ್ಟ್ ಮೇಲಿದ್ದವ್ರು ಕೆಳಗೆ ಬರಲೇಬೇಕು, ಕೆಳಗಿದ್ದವ್ರು ಮೇಲೆ ಹೋಗಲೇಬೇಕು. ಇದು ನಡೆಯುವಂಥ ಪ್ರಕ್ರಿಯೆಗಳು ಇವೆಲ್ಲ ಏನು ಸೈಕಲ್ ಇದೆ, ಕಾಲಚಕ್ರ ತಿರುಗ್ತದೆ. ಈಗ ಮೋದಿ ಆಗಲಿಲ್ವಾ ಈಗ 2 ಸಾರಿ ತೋರಿಸ್ತಾರೆ ಜನ ಏನು ಕಂಡ್ರು ಅವ್ರು ಇಂಥ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಜನತೆ ಮುಂದಿದೆ. ಇವತ್ತು ಬೆಲೆ ಏರಿಕೆ ಅನೇಕ ನಾಯಕರು ಮಾತಾಡಿದ್ದಾರೆ, ಅದನ್ನೇ ಪದೇ ಪದೇ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಜನರಿಗೆ ಅರ್ಥ ಆಗಿದೆ ಅನ್ನೋದು ನಮ್ಗೆ ಭಾಳ ಖಂಡಿತವಾದ ಆತ್ಮವಿಶ್ವಾಸ ಇದೆ. ನಾವು ಈ ಬಾರಿ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಇಂಡಿಯಾ ವಿಲ್ ಫಾರ್ಮ್ ದ ಗೌರ್ಮೆಂಟ್. ಸರ್ ಇನ್ನು ಮೇಡಮ್ ಅವರಿಗೆ ಈ ಪಕ್ಷ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿಕೊಂಡು ನಾವು ಈಗಾಗಲೇ ಒಂದು ಸಾರಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಭೆ ಕೂಡ ನಡೆದಿತ್ತು. ನಮ್ಮ ಗಮನಕ್ಕಿದೆ, ಎಲ್ಲ ಮಾತುಕತೆ ಆಗಿದೆ. ಸ್ವಲ್ಪ ಅಸಮಾಧಾನ ಅವರು ಮಾತಾಡಿಸ್ತಾರೆ, ಅವರು ಬರ್ತಾರೆ, ನಾವು ಅವರು ಕೂಡಿದ್ದೀವಿ, ಮಾತಾಡಿದ್ದೀವಿ. ಯಾರು ಏನು ವ್ಯತ್ಯಾಸ ಇರೋದಿಲ್ಲ. ಸರ್, ಬಾಗಲಕೋಟೆ ಲೋಕಸಭಾ ಗೆಲ್ಲಲಿಕ್ಕೆ ಕಾಂಗ್ರೆಸ್ಗೆ ಹೊರಗಿನ ಅಭ್ಯರ್ಥಿ ಬೇಕು. ನೋಡ್ರಿ, ಅಭ್ಯರ್ಥಿ ಬೇಕಾಗಿತ್ತು ಬೇಡಾಗಿತ್ತು ಅದು ನಮ್ಮ ಜಿಲ್ಲೆಯ ನಾಯಕರು, ಅದನ್ನು ನಾನು ಹೇಳೋಕ್ಕೆ ಹೋಗೋದಿಲ್ಲ. ಈಗಾಗಲೇ ಪಕ್ಷದ ನಿರ್ಣಯ ಅಂತಿಮ ನಿರ್ಣಯ, ಅದನ್ನು ಅವ್ರ ನಿರ್ಣಯ ನಮ್ಮ ಸರ್. ಈಗ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿರುದ್ಧ ಬೇರೆ ಅವರಿಬ್ಬರು ಮತ ತಗೊಂಡಷ್ಟು ಅವ್ರ ಅವಶ್ಯಕತೆ ನಮಗೇನಿಲ್ಲ. ಬೇಕಾದ್ರೆ ಬಂದು ನಿಂದಿರಲಿ, ಯಾರು ಅವ್ರ ಮನೆಯಾಗಿದೆ.